ಈಶ್ವರಪ್ಪ ಮೋದಿ ಭಾವಚಿತ್ರ ಬಳಕೆಗೆ ರಾಘವೇಂದ್ರ ಹೇಳಿದ್ದೇನು? ಏಪ್ರಿಲ್ 14ನೇ ತಾರೀಕು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ. ಎಲ್ಲೆಲ್ಲಿ ಪ್ರಚಾರ ಹಾಗೂ ಲೋಕಸಭೆ ಚುನಾವಣೆ ಘೋಷಣೆಯಾದ ಕೇವಲ 20 ದಿನಕ್ಕೆ ಬರೋಬ್ಬರಿ 186 ಕೋಟಿ ಅಕ್ರಮ ಆಗಿರುವುದು ಪತ್ತೆ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭೆ ಚುನಾವಣೆ ಘೋಷಣೆಯಾದ ಕೇವಲ 20 ದಿನದಲ್ಲಿ ಬರೋಬ್ಬರಿ 186 ಕೋಟಿ ಅಕ್ರಮ ಹಣ ಪತ್ತೆಯಾಗಿದೆ. ಪೊಲೀಸರು, ಚುನಾವಣಾ ಅಧಿಕಾರಿಗಳು, ಎಂಸಿಸಿ ಸ್ಕ್ವಾಡ್ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳು ಚುನಾವಣೆಯಲ್ಲಿ ನಡೆಯುವ ಅಕ್ರಮಗಳ ಮೇಲೆ ಕಣ್ಣಿಟ್ಟಿವೆ. ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಚೆಕ್ ಪೋಸ್ಟ್ಗಳು ಗುಪ್ತ ಮಾಹಿತಿಗಳನ್ನು ಕಲೆ ಹಾಕಿ ದಾಳಿ ನಡೆಸುತ್ತಾ ಇವೆ. ಈ ದಾಳಿ ಮತ್ತು ಅಧಿಕಾರಿಗಳ ಪರಿಶೀಲನೆ ವೇಳೆ ಇಲ್ಲಿವರೆಗೂ ನಗದು, ಚಿನ್ನಾಭರಣ, ಗಿಫ್ಟ್ ವಸ್ತುಗಳು ಸೇರಿದಂತೆ ಬರೋಬ್ಬರಿ 186 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಜ್ಯಾದ್ಯಂತ 1240 ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸರ್ಕಾರ ಕೂಡ ನೀರು ಸರಬರಾಜು ಮಾಡುವುದಕ್ಕೆ ನಾನಾ ಪ್ರಯತ್ನ ಮಾಡ್ತಾ ಇದೆ. ನೀರಿಲ್ಲದೆ ಬೇಸಿಗೆಯಲ್ಲಿ ಪರದಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆರೋಗ್ಯದ ಸಮಸ್ಯೆ ಕೂಡ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 6ಕ್ಕೂ ಹೆಚ್ಚು ಕಾಲರಾ ಕೇಸಸ್ ದಾಖಲಾಗಿದೆ. ಹಾಗಾದ್ರೆ ಕಾಲರಾದಿಂದ ದೂರ ಇರೋದು ಹೇಗೆ? ನಾವು ನಮ್ಮ ಮಕ್ಕಳು, ಹಿರಿಯರನ್ನ ರಕ್ಷಿಸಿಕೊಳ್ಳೋದು ಹೇಗೆ? ಬೇಸಿಗೆಯಲ್ಲಿ ಹೇಗೆ ಆಹಾರ ಇರಬೇಕು, ಅದರಲ್ಲೂ ಮಕ್ಕಳ ಬಗ್ಗೆ ಹೇಗೆ ಎಚ್ಚರಿಕೆ ವಹಿಸಬೇಕು ಅನ್ನೋ ಬಗ್ಗೆ ಆಹಾರ ತಜ್ಞರು ಮಕ್ಕಳಿಗೆ ನಿತ್ಯ 2 ರಿಂದ 3 ಲೀಟರ್ ನೀರು ಕುಡಿಬೇಕು. ಕುಡಿಯುವ ನೀರನ್ನ ಕಾಯಿಸಿ ಆರಿಸಿದ ನಂತರ ನೀಡಬೇಕು. ಪ್ಲಾಸ್ಟಿಕ್ ಬಾಟಲ್ ಬಳಸುವುದನ್ನು ನಿಲ್ಲಿಸಿ ಸ್ಟೀಲ್ ಬಾಟ್ಲಿಗಳಲ್ಲಿ ನೀರನ್ನು ಕುಡಿಯಿರಿ. ಕೋಲ್ಡ್ ವಾಟರ್ನಲ್ಲಿ ನೀಡಲೇಬೇಡಿ. ಮಿತವಾದ ಮೃದುವಾದ ಆಹಾರವನ್ನ ನೀಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇದಲ್ಲದೆ ಮಕ್ಕಳು ಮಾತ್ರ ಅಲ್ಲ, ಪೋಷಕರು ಮತ್ತು ಹಿರಿಯರು ಕೂಡ ತಿನ್ನೋ ಆಹಾರದ ಬಗ್ಗೆ ಗಮನ ವಹಿಸಬೇಕು. ಜೊತೆಗೆ ಮನೆಯಿಂದ ಹೊರಗೆ ಬಂದಾಗ ಕಾಟನ್ ಬಟ್ಟೆನ ಧರಿಸಬೇಕು ಅಂದ್ರು. ಹಾಗೆ ಸೆಕೆ ಅಂತ ಎಸಿಯಲ್ಲೇ ಇದ್ರೂ ಸಮಸ್ಯೆ ಆಗತ್ತೆ ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿ ಕಾಯಿಸಿ ಆರಿಸಿದ ಶುದ್ಧೀಕರಿಸಿದ ನೀರನ್ನು ತೆಗೆದುಕೊಳ್ಳಿ. ಮರೀದೆ ಮಕ್ಕಳು ಮನೆಯಿಂದ ಹೊರಡುವಾಗ ನೀವು ಈ ಕಾದಾರಿಸಿದ ನೀರನ್ನು ಕೊಡಿ. ಅವರ ಸ್ಟೀಲಿನ ಕೂಪಿಯಲ್ಲಿ ನಾನು ಮತ್ತೊಮ್ಮೆ ಹೇಳುತ್ತೀನಿ, ದಯವಿಟ್ಟು ಈ ಪ್ಲಾಸ್ಟಿಕ್ಕಿನ ಇದರಲ್ಲಿ ನೀವು ನೀರನ್ನು ಕಳಿಸ್ಬೇಡಿ. 3 ರಿಂದ 4 ಲೀಟರ್ ನೀರನ್ನು ದಿನಕ್ಕೆ ಕುಡಿಬೇಕಾಗಿ ಬರುತ್ತೆ. ಅನ್ನ, ಸಾರು, ಹುಳಿಗಳು ತುಂಬ ಒಳ್ಳೆಯ ಇದು ಬೇಸಿಗೆ ಕಾಲಕ್ಕೆ. ಇಂಥ ಆಹಾರಗಳನ್ನ ತಿನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಕಾಲರಾ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಅಸ್ವಸ್ಥಗೊಂಡಿದ್ದ 49 ವಿದ್ಯಾರ್ಥಿನಿಯರ ಪೈಕಿ 2ರಿಗೆ ಕಾಲರಾ ದೃಢವಾಗಿತ್ತು. ಹೀಗಾಗಿ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳಲ್ಲಿ ಲಗೇಜ್ ಸಮೇತ ಹಾಸ್ಟೆಲ್ ಖಾಲಿ ಮಾಡಿದ್ರೆ ಮತ್ತೆ ಕೆಲವರು ಬೇರೆ ಹಾಸ್ಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರುವ ವಿದ್ಯಾರ್ಥಿಗಳು ಸ್ವಿಗ್ಗಿ, ಝೊಮ್ಯಾಟೊ ಮೊರೆ ಹೋಗಿದ್ದಾರೆ. ಮತ್ತೊಂದು ಕಡೆ ಬೊಮ್ಮನಹಳ್ಳಿಯಲ್ಲಿ ವೃತ್ತಿಯಲ್ಲಿ ಚಾಲಕನಾಗಿರುವ 35 ವರ್ಷದ ವ್ಯಕ್ತಿಯಲ್ಲಿ ಕಾಲರಾ ಇರೋದು ಪತ್ತೆಯಾಗಿದೆ. ರಾಮನಗರದಲ್ಲಿ 1 ಕೇಸ್ ಪತ್ತೆಯಾಗಿದ್ದು, ರಾಜ್ಯದಲ್ಲಿ ಒಟ್ಟು 11 ಕಾಲರಾ ಕೇಸ್ ಪತ್ತೆಯಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಅಗ್ನಿ ಅವಘಡ ನಡೆದಿದೆ. ಚಾಮರಾಜಪೇಟೆಯಲ್ಲಿ ಟೈರ್ ಗೌಡೌನ್ನಲ್ಲಿ ಮುಂಜಾನೆ 4:30 ಸುಮಾರಿಗೆ ಬೆಂಕಿ ಹೊತ್ತುಕೊಂಡಿದೆ. ಅಗ್ನಿ ಅವಘಡದ ಬಗ್ಗೆ 5:30 ಸಮಯಕ್ಕೆ ಪೊಲೀಸರು ಮನೆಯಿಂದ ಎಲ್ಲರೂ ಹೊರಗಡೆ ಬರುವಂತೆ ಅನೌನ್ಸ್ ಮಾಡಿದರು. ಹೀಗಾಗಿ ಅಕ್ಕಪಕ್ಕದ ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಖಾಲಿ ಮಾಡಿಸಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ದೌಡಾಯಿಸಿ ಸುಮಾರು 2.5 ಗಂಟೆಗಳ ಸತತ ಪ್ರಯತ್ನದ ಬಳಿಕ ಸ್ವಲ್ಪ ಗೌಡೌನ್ 4 ಮೂಲೆಗಳಿಂದ ಬೆಂಕಿಯನ್ನು ನಂದಿಸಲಾಯಿತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಗೌಡೌನ್ ಮಾಲೀಕ ರಾಜೇಶ್ ಅಗರ್ವಾಲ್ ಪ್ರತಿಕ್ರಿಯಿಸಿ, ಘಟನೆಯಲ್ಲಿ ನಮ್ಮ ಕಂಪ್ಯೂಟರ್ಗಳು ಸೇರಿ ಗೋಡೌನ್ನಲ್ಲಿದ್ದ ಎಲ್ಲ ಟೈರ್ಗಳು ಸುಟ್ಟು ಭಸ್ಮವಾಗಿದೆ. ಸಿಸಿಟಿವಿ ಇದೆ. ಡಿವಿಆರ್ ಪರಿಶೀಲನೆ ಬಳಿಕ ಘಟನೆಗೆ ಕಾರಣ ಗೊತ್ತಾಗಬೇಕಿದೆ ಅಂತ ಹೇಳಿದರು. जितना हमारा लैपटॉप, कंप्यूटर जो भी गोडाउन में था वो सब चला गया है. हमारा मंडे यानी कि कल जब हमारा हेड ऑफिस खुलेगा तो इसका बैकअप हमारा हेड ऑफिस में रहता है सर्वर के ऊपर. वहाँ से हमारे को इन्फॉर्मेशन मिलेगा कि कितना माल गया है. हमारे रफली एक एस्टीमेट के हिसाब से फिगर जो है 20 और 25 के बीच में रहेगा. हमारा एक एस्टीमेट है, लेकिन हमको पक्का मालूम नहीं है. ಖಾಸಗಿ ಬಸ್ ಪಲ್ಟಿಯಾಗಿ 3 ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದ ಕಣಿವೆ ಬಳಿ ನಡೆದಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಾ ಇದ್ದ ಸೀಬರ್ಡ್ ಬಸ್ ಬೆಳಗಿನ ಜಾವ 4:30 ಸಮಯದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ನಲ್ಲಿ 50 ಮಂದಿ ಪ್ರಯಾಣ ಮಾಡ್ತಾ ಇದ್ದು 38ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಹೊಳಲ್ಕೆರೆಯಲ್ಲಿ ಚಿಕಿತ್ಸೆಯನ್ನು ನೀಡಿದ್ದು ಗಣಪತಿ ಜಗದೀಶ್ ಸಾವನ್ನಪ್ಪಿದ್ದು ಮತ್ತೊಬ್ಬರ ಗುರುತು ಪತ್ತೆಯಾಗಿಲ್ಲ. ಇತ್ತ ಕುಡಿದ ಮತ್ತಿನಲ್ಲಿ ಟಿಪ್ಪರ್ ಚಲಾಯಿಸಿದ್ರಿಂದ ಯುವಕನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಶಹಾಪುರ ಪಟ್ಟಣದಲ್ಲಿ ಮದ್ಯ ಸೇವಿಸಿ ಚಾಲಕ ಜೀವನ್ ಟಿಪ್ಪರ್ ಅನ್ನು ಯದ್ವಾತದ್ವಾ ಚಲಾಯಿಸಿದ್ದಾನೆ. ಮೊದಲು ಮರ ಹಾಗೂ ಟ್ರ್ಯಾಕ್ಟರ್ಗೆ ಗುದ್ದಿದ ಟಿಪ್ಪರ್ ಬಳಿಕ ಯುವಕನ ಮೇಲೆ ಹರಿದಿದೆ. ಘಟನೆಯ ಭೀಕರ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎದೆ ಝಲ್ಲೆನಿಸುವಂತಿದೆ. ಇನ್ನು ಆರೋಪಿಯನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.
ವಯೋಸಹಜ ಕಾಯಿಲೆಯಿಂದ ರಾಕ್ ಸ್ಟಾರ್ ಹೋರಿ ಸಾವನ್ನಪ್ಪಿದೆ. ಹಾವೇರಿಯಲ್ಲಿ ಲಕ್ಷಾಂತರ ಅಭಿಮಾನಿ ಬಳಗವನ್ನೇ ಹೊಂದಿದ್ದ ಹೋರಿ ಸಾವನ್ನಪ್ಪಿದ್ದು ಅಭಿಮಾನಿಗಳು ಕಣ್ಣೀರಿಟ್ಟಿದ್ದಾರೆ. ಹಾವೇರಿ ನಗರದ ಚಿಕ್ಕಪ್ಪ, ಅಜ್ಜಪ್ಪ, ಮಾರುತಿ ಎಂಬುವರು ಹೋರಿಯನ್ನು ಸಾಕಿದರು. ರಾಕ್ ಸ್ಟಾರ್ ಹೋರಿಯ 25ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು. ರಾಕ್ ಸ್ಟಾರ್ ಹೋರಿ ಬೆದರಿಸೋ ಸ್ಪರ್ಧೆಯಲ್ಲಿ ಓಡೋದನ್ನು ನೋಡೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ರು. ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ರಾಕ್ ಸ್ಟಾರ್ 10 ಬೈಕ್ ಹಾಗೂ ಚಿನ್ನಾಭರಣ ಸೇರಿದಂತೆ ಹಲವು ಬಹುಮಾನವನ್ನು ಗೆದ್ದಿತ್ತು. ಆದರೆ ಇಂದು ವಯೋಸಹಜ ಕಾಯಿಲೆಯಿಂದ ರಾಕ್ ಸ್ಟಾರ್ ಸಾವನ್ನಪ್ಪಿದೆ. ಇನ್ನು ಹೋರಿಯನ್ನು ಹಾವೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಇನ್ನು ಇತ್ತ ಬಿಸಿಲಿನ ತಾಪಕ್ಕೆ ನಿತ್ರಾಣಗೊಂಡಿದ್ದ ಆನೆ ಸಾವನ್ನಪ್ಪಿದೆ. ಕನಕಪುರ ವಲಯದ ಬೆಟ್ಟಹಳ್ಳಿ ಬೀಟ್ನಲ್ಲಿ ಘಟನೆ ನಡೆದಿದ್ದು, ಕಾಡಿನಲ್ಲಿ ಕುಡಿಯಲು ನೀರು ಸಿಗದೆ ಗಂಡಾನೆ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಇತ್ತೀಚೆಗಷ್ಟೇ ಕಾಡಾನೆಗೆ ಚಿಕಿತ್ಸೆ ನೀಡಿ ಕಾಡಿಗೆ ಬಿಟ್ಟಿದ್ರು. ಆದರೆ ಆನೆ ಚೇತರಿಸಿಕೊಳ್ಳದೆ ಸಾವನ್ನಪ್ಪಿದೆ. ಸ್ಥಳಕ್ಕೆ ಡಿಎಫ್ಒ ರಾಮಕೃಷ್ಣಪ್ಪ, ಎಸಿಎಫ್ ಗಣೇಶ ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.